ಅದೇ ಅಮ್ಮ ಚಿಕ್ಕದ್ರಲ್ಲೇ ಫಿಲಮ್ ಸ್ಕೂಲಿಗೆ ಕಳಿಸಿದ್ರೆ ಸ್ಕೂಲ್ಗೆ ಹೋಗಲ್ಲ, ಪೋಸ್ಟರ್ ಎಲ್ಲ ಅಂಟಿಸಿರ್ತಾರಲ್ಲ ಅದೆಲ್ಲ ನೋಡ್ಕೊಂಡು ನಿಂತ್ಕೊಳ್ಳೋದಂತೆ. ಆಮೇಲೆ ಪಕ್ಕದ ಮನೆಯವ್ರು ಯಾರಾದರೂ ಪಿಕ್ಚರಿಗೆ ಕರ್ಕೊಂಡು ಹೋಗ್ತೀನಿ ಬಾ ಅಂತಂದರೆ ಹೋಗ್ಬಿಡಂತೆ. ಬಂದ ತಕ್ಷಣ ನಮ್ಮ ಅಜ್ಜಿ ಬರೇ ಆಗ್ತಾಯಿದ್ದಾರೆ. ರಾಜಲಕ್ಷ್ಮಿ ಇದ್ದಿದ್ದು ರಾಧಾ ಆಗಿದ್ದು ಹೇಗೆ? ರಾಧಾ ಆಗಿದ್ದು ಅದೇ ಇಂಡಸ್ಟ್ರಿಗೆ ಬಂದಮೇಲೆ ತುಂಬ ಕಷ್ಟ ನೋಡಿದ್ದಾರೆ. ಅಮ್ಮ ಅಪ್ಪನೂ ತುಂಬ ಕಷ್ಟ ನೋಡಿದ್ದಾರೆ, ನಾವು ಅವ್ರ ಜೊತೆಲೇ ಇದ್ವಲ್ಲ. ನಿರ್ಮಾಪಕರಾದ್ಮೇಲೆ ರವಿ ಅಣ್ಣ ಅಂದರೆ ಮನೆ ಮಠ ಎಲ್ಲ ಅಡ ಇಟ್ಬಿಟ್ಟು ಸಿನಿಮಾಗಳು ಮಾಡೋರು. ಬೇರೆಯವ್ರು ಕೇಳ್ತಾ ಇದ್ರು ಯಾಕೆ ಹಿಂಗೆ ಮಾಡ್ತೀರಾ ನೀವು ಅಂತ. ಅವ್ರು ಹೇಳಿದ್ರು ನಮ್ಗೆ ಬೇರೆ ಏನೂ ಗೊತ್ತೇ ಇಲ್ವಲ್ಲ, ಏನು ಮಾಡ್ತೀರಾ, ನಮ್ಗೆ ಗೊತ್ತಿರೋದೇ ಇದು ಒಂದು ಪಿಕ್ಚರ್ ಮಾಡೋದು. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. ಹೌದು ನೋಡಿ, ರವಿ ಅಣ್ಣನ ಪ್ರತಿಯೊಂದು ಕನಸಿಗೂ ಅವರು ಜೊತೆ ಆದರು. ಅಂದರೆ ರವಿ ಅಣ್ಣನ ಎಲ್ಲ ಪ್ರಯತ್ನಗಳಲ್ಲೂ ವಿಷ್ಣು ಸರ್ ಹಿಂದೆ ಜೊತೆಗೆ ಇದ್ದರು. ಹೌದು, ಅವ್ರದ್ದು ಒಂದು ವಾಚ್ ಇದೆ ಇವತ್ತು ನಮ್ಮ ಹತ್ರ. ಒಂದ್ಸಲಿ ಅಪ್ಪ ಅವ್ರ ಮನೆಗೆ ಹೋದಾಗ ವಾಚ್ ಕಟ್ಕೊಂಡು ಹೋಗಿರ್ಲಿಲ್ವಂತೆ. ಏನು ರವಿ ಅಣ್ಣ ವಾಚ್ ಕಟ್ಕೊಂಡಿಲ್ವಾ ಅಂದ್ರಂತೆ. ಅಯ್ಯೋ ನಮ್ಮ ತಕ್ಷಣ ಕೈಯಲ್ಲಿರೋ ವಾಚ್ ಬಿಚ್ಚಿ ಅಪ್ಪನ ಕೈ ಕಟ್ಟಿದ್ದಾರೆ. ಆ ವಾಚ್ ಇದೆ ಇವತ್ತು ನನ್ನ ಹತ್ರ. ತೋರಿಸಿ ಇದ್ರೆ ನಾನು ತೋರಿಸ್ತೀನಿ, ಇಲ್ಲೇ ಇದೆ. ನೂರೊಂದು ನೆನಪು. ತುಂಬ ದಿನ ಅವರು ಒಟ್ಟಿಗೆ ಇರಲಿಲ್ಲ, ಒಟ್ಟಿಗೆ ಬೇಗ ಆಗಲಿಲ್ಲ. ಇವರು ಎಲ್ಲ ಔಟ್ ಆಫ್ ಸ್ಟೇಷನ್ಸ್ ಹೋದಾಗ, ಶೂಟಿಂಗ್ ಹೋದಾಗ ಮೀಟ್ ಮಾಡ್ಕೊಳ್ಳೋರು. ಇಲ್ಲಿ ಬಂದರೆ ಇವ್ರ ಮನೇಲಿರೋರು, ಅವ್ರ ಮನೇಲಿರೋರು ಅಂತ ಕೇಳಿದ್ದೀನಿ. ಅದು ಒಂದು ಫೆಬ್ರವರಿ 7 ಯಾವುದೋ ಒಂದು ಫಂಕ್ಷನಲ್ಲಿ, ಅವ್ರ ಮನೆ ಕಡೆ ಒಂದು ಫಂಕ್ಷನ್ನಲ್ಲಿ ಇವರಿಬ್ಬರನ್ನೂ ಒಟ್ಟಿಗೆ ಊಟಕ್ಕೆ ಕೂಡಿಸಿದ್ರಂತೆ. ಊಟಕ್ಕೆ ಕೂಡಿಸಿದಾಗ ಅಲ್ಲಿ ಅವ್ರ ತಂದೆ ಎಲ್ಲ ಇದ್ರಂತೆ. ಆವಾಗ ಎಲ್ಲರಿಗೂ ಗೊತ್ತಾಯ್ತಂತೆ ಇವರಿಬ್ಬರು ಒಬ್ಬರನ್ನೊಬ್ಬರನ್ನ ಇಷ್ಟಪಡ್ತಾ ಇದ್ದಾರೆ ಅಂತ. ಆಮೇಲೆ ಅದೇ ನಮ್ಮದು ಮನೆಯದು ಹೌಸ್ ವಾರ್ಮಿಂಗ್ ಆಯ್ತಲ್ಲ ಮೈಸೂರಲ್ಲಿ, ಈ ಫೋಟೋ ನೋಡಿ. ಆ ಟೈಮಲ್ಲಿ ಅದೇ ಅವ್ರ ಮನೆಯವರೆಲ್ಲ ಫುಲ್ಲು ಅದೇ ಅವರು ಇದಾಗಿತ್ತು. ಅವ್ರ ತಂದೆ ತುಂಬ ಸ್ಟ್ರಿಕ್ಟು. ಅವ್ರ ಮುತ್ತಾತ ಎಲ್ಲ ಅರಮನೆಯಲ್ಲೆಲ್ಲ ಪುರೋಹಿತರೆಲ್ಲ ಆಗಿದ್ದರು. ರವಿ ಅಣ್ಣನ ಫ್ಯಾಮಿಲಿ ಎಲ್ಲ. ಹೌದು, ಇವರು ಅಷ್ಟೇ ಪುರೋಹಿತರು ಎಲ್ಲ ಇದ್ದರು. ನಮ್ಮ ಅಪ್ಪನ ತಂದೆನೂ ಶಾಮಣ್ಣ ಅಂತ. ಅವರು ಭಯಂಕರ, ಅವರು ಅಷ್ಟು ಕೋಪ ಬಂದುಬಿಟ್ರೆ ಅಷ್ಟು ಇದು ಅಂತೆ. ಅವರು ಎಲ್ಲರೂ ಭಯ ಬೀಳೋರು ಅವ್ರಿಗೆ. ಇವರು ಭಯ ಬೀಳ್ತಾಯಿದ್ರು ಅವ್ರ ತಂದೆ ಅಂದರೆ, ಅಷ್ಟು ಇದ್ರಾಗಿದ್ದರು. ಆಮೇಲೆ ಎಲ್ಲ ಒಪ್ಕೊಂಡು ಎಲ್ಲ ಮಾಡಿ ಆಮೇಲೆ ಎಲ್ಲ ಇದಾಯಿತು. ಯಾವ ವರ್ಷದಲ್ಲಿ ಮದುವೆ ಆಗಿದ್ದು? ಅದು ಮೋಸ್ಟ್ಲಿ ನನ್ನ ಪ್ರಕಾರ 66 ಇರ್ಬೋದು. ಓಕೆ, 65-66 ಇರ್ಬೋದು. ಓಕೆ. ಆ್ಯಂಡ್ ರಾಧಮ್ಮನ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ಎಲ್ಲಿಯವರು? ರಾಧಮ್ಮ ಅವರು ಬೆಂಗಳೂರವರೇನೆ. ಓಕೆ, ಅವ್ರ ತಂದೆ ತಾಯಿ ಎಲ್ಲನೂ? ಹಾಂ, ನಮ್ಮ ತಾತ ಬಂದುಬಿಟ್ಟು ಹಿ ವಾಸ್ ಇದು ಕಾಂಟ್ರಾಕ್ಟರು, ಸಿವಿಲ್ ಕಾಂಟ್ರಾಕ್ಟರು. ಅವಾಗೆಲ್ಲ ಗೊತ್ತಲ್ಲ, ಮೇಸ್ತ್ರಿ ಅಂತ ಇದ್ರಲ್ಲ, ಆ ಥರ ಕೆಲಸ ಮಾಡ್ತಾಯಿದ್ರು. ನಮ್ಮ ಅದೇ ಹೇಳಿದ್ನಲ್ಲ, ನಮ್ಮ ಬಯಾಲಜಿಕಲ್ ಮದರು ಶಿ ಈಸ್ ದ ಎಲ್ಡೆಸ್ಟ್. ಅದಾದಮೇಲೆ ಅಮ್ಮ, ಇವ್ರ ಹೆಸರು ರಾಜಲಕ್ಷ್ಮಿ ಅಂತ. ಇವರು ಒಂದು ಶುಕ್ರವಾರ ಹುಟ್ಟಿರೋದು ಅಮ್ಮ. ಆದ್ದರಿಂದ ರಾಜಲಕ್ಷ್ಮಿ ಅಂತ ಹೆಸರಿಟ್ಟಿದ್ದಾರೆ ನಮ್ಮ ಅಜ್ಜಿ. ಹಾಗೇನೆ ಅವ್ರು ಹುಟ್ಟಿದ ಮೇಲೆ ಎಲ್ಲ ತುಂಬ ಚೆನ್ನಾಗಾಯ್ತಂತೆ. ಎಲ್ಲ ಇದು ಮಾಡಿಕೊಂಡು ಇದು ಮಾಡಿದ್ದಾರೆ. ಆಮೇಲೆ ಇನ್ನು ಇಬ್ಬರು ಬ್ರದರ್ಸು, ಇಬ್ಬರು ಸಿಸ್ಟರು, ಆಮೇಲೆ ಕೊನೆಯವರು ಒಬ್ಬರು ಶ್ರೀನಿವಾಸ್ ಅಂತ ಒಬ್ಬರು ಬ್ರದರು. ಅವರಿದ್ದಾರೆ ಈಗ ಇಲ್ಲೇ BTM ಲೇಔಟಲ್ಲೇ ಇದ್ದಾರೆ. ಅದೇ ಅಮ್ಮ ಚಿಕ್ಕದ್ರಲ್ಲೇ ಫಿಲಮ್ ಸ್ಕೂಲಿಗೆ ಕಳಿಸಿದ್ರೆ ಸ್ಕೂಲ್ಗೆ ಹೋಗಲ್ಲ, ಪೋಸ್ಟರ್ ಎಲ್ಲ ಅಂಟಿಸಿರ್ತಾರಲ್ಲ ಅದೆಲ್ಲ ನೋಡ್ಕೊಂಡು ನಿಂತ್ಕೊಳ್ಳೋದಂತೆ. ಆಮೇಲೆ ಪಕ್ಕದ ಮನೆಯವ್ರು ಯಾರಾದರೂ ಪಿಕ್ಚರಿಗೆ ಕರ್ಕೊಂಡು ಹೋಗ್ತೀನಿ ಬಾ ಅಂತಂದರೆ ಹೋಗ್ಬಿಡೋದಂತೆ. ಬಂದ ತಕ್ಷಣ ನಮ್ಮ ಅಜ್ಜಿ ಬರೇ ಆಗ್ತಾಯಿದ್ರಂತೆ. ರೂಮಲ್ಲಿ ಹಾಕ್ಬಿಟ್ಟು ಬರೆ ಹಾಕೋದಂತೆ ಅವ್ರಿಗೆ, ಇದು ಮಾಡ್ತೀಯಾ ಅಂತ. ಆಮೇಲೆ ಬಟ್ಟೆ ಕೊಡ್ತಾ ಇರಲಿಲ್ವಂತೆ ಹಾಕ್ಕೊಳ್ಳೋಕ್ಕೆ. ಬಟ್ಟೆ ಇದ್ರೆ ತಾನೇ ಹೋಗ್ಬಿಡೋದು ಆಚೆ ಅಂತ. ಹಂಗೆಲ್ಲ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ತಾಯಿಗೆ. ಆದ್ರೂ ಅವ್ರಿಗೆ ಆ ಕಡೆ ಜಾಸ್ತಿ ಇತ್ತಂತೆ. ಆಮೇಲೆ ಹಿಂಗೆ ಯಾರೋ ನಮ್ಮ ತಾತನ ಫ್ರೆಂಡ್ ಯಾರೋ ಬಂದು ಹಿಂಗೆ ಮೆಡ್ರಾಸಲ್ಲಿ, ಅವಾಗೆಲ್ಲ ಮೆಡ್ರಾಸೇ ಅಲ್ವಾ, ಮೆಡ್ರಾಸಲ್ಲೆಲ್ಲ ಇದು ಮಾಡ್ತಾಯಿದ್ದಾರೆ, ಈ ಥರ ಡೈರೆಕ್ಷನ್ಗೆಲ್ಲ ಇದು ಆ್ಯಕ್ಟ್ರಸ್ ಎಲ್ಲ ಇದು ಮಾಡ್ತಾರೆ ಅಂತ ಹೇಳಿದಾಗ ಅವ್ರ ಫ್ರೆಂಡು ಕರ್ಕೊಂಡೋಗಿ ಮೆಡ್ರಾಸಲ್ಲಿ ಇವ್ರನ್ನ, ನಮ್ಮ ತಾತನೂ ಹೋಗಿ ಮೆಡ್ರಾಸಿಗೆ ಕರ್ಕೊಂಡೋಗಿ ಎಲ್ಲ ಇದು ಮಾಡಿ ಬಂದಿರು. ರಾಜಲಕ್ಷ್ಮಿ ಇದ್ದಿದ್ದು ರಾಧಾ ಆಗಿದ್ದು ಹೇಗೆ? ರಾಧಾ ಆಗಿದ್ದು ಅದೇ ಇಂಡಸ್ಟ್ರಿಗೆ ಬಂದಮೇಲೆ ರಾಧಾ ಅಂತ ಮಾಡಿದ್ರು ಅವರು. ಓಕೆ, ಯಾರು ಮಾಡಿದ್ರು ಗೊತ್ತಿಲ್ಲ. ಅದು ಅಪ್ಪನೇ ಅನಿಸುತ್ತೆ ಮೋಸ್ಟ್ಲಿ. ಅದೇ ಒಂದು ಇನ್ಷಿಯಲ್ ಬೇರೆ ಕೊಟ್ಟರು, BV ಅಂತ. ಬ್ಯಾಂಗ್ಳೂರ್ ವಿಜಯ ರಾಧಾ ಅಂತ ಮಾಡಿದ್ರು. ಬ್ಯಾಂಗ್ಳೂರ್ ವಿಜಯ ರಾಧಾ. ಓ ನೈಸ್, ನೋಡಿ ಗೊತ್ತಿರಲಿಲ್ಲ. ಅದು BV ರಾಧಾ ಅಂದರೆ ಅದು ಬ್ಯಾಂಗ್ಳೂರ್ ವಿಜಯ ರಾಧಾ. ಓಕೆ, ಅಪ್ಪ ಈ ಕಡೆ ಒಂದು ಕಡೆ ಡೈರೆಕ್ಟ್ರು, ಗಾಯಕರು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವಾಗಲೇ ಮಾತಾಡ್ತಾ ಹೇಳಿದ್ರಿ, ಅಪ್ಪ
ಅಂದರೆ ವಿದ್ಯೆ ಅಂದರೆ ಅಕಾಡೆಮಿಕ್ಸ್ ಕ್ವಾಲಿಫಿಕೇಷನ್ ಅನ್ನೋದು ಕಡಿಮೆ ಇರ್ಬೋದು, ಆದರೆ ಅವರು ಒಂದು ಜ್ಞಾನ, ಸಂಸ್ಕೃತ, ತಮಿಳು, ತೆಲುಗು, ಹಿಂದಿ, ಕನ್ನಡ, ಇಂಗ್ಲೀಷ್ ಆ ಹೋಲ್ಡ್ ಅವ್ರಿಗೆ ಇದ್ದಿದ್ದು. ನಾನು ಆಗಲೇ ಒಂದು ಪದ ಬಳಸ್ದೆ, ನಡೆದಾಡೋ ಗ್ರಂಥಾಲಯ ಅಂತವ್ರು. ಈಸ್ ಎ ವಾಕಿಂಗ್ ಈ ಲೈಬ್ರರಿ. ಸರೋಜಾದೇವಿಯವ್ರನ್ನ ಸರಸ್ವತಿ ಪುತ್ರ ಅಂತ ಕರೀತಾ ಇದ್ರು, ಸರಸ್ವತಿ ಪುತ್ರ ಅನ್ನೋರು. ಹಾಗೆ ಹೇಳಿ ಅದೇ ಅವರು ಹೋದ್ಮೇಲೆ ಬಂದ್ರಲ್ಲ ಆಂಟಿ ನಮ್ಮ ಮನೆಗೆ, ನಾನು ಹೇಳ್ತಾ ಇದ್ದೆ, ಆಂಟಿ ನೀವು ಯಾವಾಗಲೂ ಅಪ್ಪನ ಸರಸ್ವತಿ ಪುತ್ರ ಅಂತ ಇದ್ರಲ್ಲ, ನೋಡಿ ಸರಸ್ವತಿ ಪೂಜೆ ದಿವಸನೇ ತೀರ್ಕೊಂಡ್ರು ಅವರು. ಹಿಂಗಮ್ಮ ಅಷ್ಟು ಜ್ಞಾನ ಅಪ್ಪನಿಗೆ. ಅಂದರೆ ಏನು ಓದೋರ ತುಂಬ ಓದ್ತಾ ಇದ್ರು ಆ ಟೈಮಲ್ಲಿ. ಬೇರೆ ಅಬ್ರಾಡಿಂದ ಎಲ್ಲ ಬುಕ್ಸ್ ತರಿಸ್ಕೊಂಡು ಕೊರಿಯರಲ್ಲಿ ಶಿಪ್ಪಿಂಗ್ ಮಾಡಿಸ್ಕೊಂಡು ಎಲ್ಲ ಮಾಡಿಸ್ಕೊಂಡು ಹೋದರು. ಎಷ್ಟು ಬುಕ್ಸ್ ಇತ್ತು ನಮ್ಮ ಮನೇಲಿ ಅಂದರೆ ಒಂದು ಆ ರೂಮ್ ಫುಲ್ ಬುಕ್ ತುಂಬೋಗಿತ್ತು. ಅದಾದಮೇಲೆ ಅವ್ರ ತಂದೆಯವ್ರದ್ದು ಬೇಕಾದಷ್ಟು ಬುಕ್ ಇತ್ತು, ಮಹಾರಾಜರು ಎಡಿಷನ್ ಮಾಡಿಸಿರೋ ಬುಕ್ಸ್ಗಳು ಬೇಕಾದಷ್ಟಿತ್ತು. ಅದನ್ನೆಲ್ಲ ರಾಮಯ್ಯ ಹಾಸ್ಪಿಟ್ಲಿಗೆ ಕೊಟ್ಬಿಟ್ವಿ ನಾವು. ಅಪ್ಪನೇ ಕೊಟ್ಬಿಟ್ರು, ಎಲ್ಲ ಓದೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂತ ಇಷ್ಟಿಷ್ಟು ದೊಡ್ಡ ಇಷ್ಟಿಷ್ಟು ಇದಿತ್ತು, ಎಲ್ಲ ತೊಗೊಂಡೋಗಿ ಕೊಟ್ಬಿಟ್ರು. ಆಮೇಲೆ ಈ ಬುಕ್ಸ್ನೂ ಅಷ್ಟೇ, ನಾನು ಅವರು ಹೋದ್ಮೇಲೆ ಯಾರೂ ಓದೋರಾದರೂ ಓದಲಿ, ನಾವೇನು ಓದಲ್ಲ ಮಾಡಲ್ಲ ಅಂದ್ಬಿಟ್ಟು ನಾವು ಎಲ್ಲ ಇದು ಮಾಡಿಬಿಟ್ವಿ, ಚಾರಿಟಿಗೆ ಕೊಟ್ಬಿಟ್ವಿ. ಆ್ಯಂಡ್ ನಿರ್ಮಾಣ ಮಾಡಿದ್ದು ಅಂದರೆ ಅಪ್ಪ ಫಸ್ಟು ರಾಧಾ ರವಿ ಸಂಸ್ಥೆ ಸ್ವಲ್ಪ ವರ್ಷಗಳ ನಂತರ ಬಂದಿದ್ದು, ಅದಕ್ಕೂ ಮುಂಚೆಯಿಂದ ನಿರ್ಮಾಣ ಮಾಡ್ಕೊಂಬಂದಿದ್ರಪ್ಪ. ಆಗಲೇ 639 ಮಾಡಿದ್ರು ನಿಮ್ಮ ಪ್ರೊಡಕ್ಷನ್ದು. ಅಂದರೆ ಒಬ್ಬ ನಿರ್ಮಾಪಕನಾಗಿ ಕೂಡ ರವಿಯಣ್ಣ ತುಂಬ ಗುರುತಿಸ್ಕೊಂಡಿದ್ದು, ಸಾಕಷ್ಟು ಜನರನ್ನ ಪರಿಚಯಿಸಿದರು. ಟು ಬಿ ವೆರಿ ಫ್ರ್ಯಾಂಕ್ ಸ್ನೇಹಿತರೆ, ರವಿಯಣ್ಣ ಅವರ ಲಗ್ನ ಪತ್ರಿಕೆ ಅನ್ನೋ ಒಂದು ಸಿನಿಮಾದಲ್ಲಿ ಇವತ್ತಿಗೂ ನೀವು ನೋಡಿ, ಅದರಲ್ಲಿ ಬರೋ ಒಂದು ಪರಿಶುದ್ಧವಾದ ಹಾಸ್ಯ. ಇವತ್ತು ಕೆಲವರು ಹಾಸ್ಯ ಅನ್ನೋ ವಿಚಾರದಲ್ಲಿ ಇಟ್ಕೊಂಡು ಅಥವಾ ಹಾಸ್ಯ ಅನ್ನೋ ವಿಷಯನ ಇಟ್ಕೊಂಡು ಡಬಲ್ ಮೀನಿಂಗ್ಗಳು, ಈ ಅಂಡರ್ ದ ಬೆಲ್ಟ್ ಕೆಲವು ಕಾಮಿಡಿಗಳು ಇವೆಲ್ಲ ಬರುತ್ತೆ. ಬಟ್ ಒಂದು ಶುದ್ಧ ಹಾಸ್ಯ ಹೇಗಿರುತ್ತೆ ಅಂತ ಸಾಕಷ್ಟು ಜನ ಹಿರಿಯರು ಮಹನೀಯರು ನಿರೂಪಿಸಿದರೆ, ಅದರಲ್ಲಿ ರವಿಯಣ್ಣ ಕೂಡ ಒಬ್ಬರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಲಗ್ನ ಪತ್ರಿಕೆ ಮೂಲಕ ಶ್ರೀನಾಥ್ ಅವ್ರನ್ನ ಪರಿಚಯಿಸಿದ್ದು ರವಿಯಣ್ಣನೇ ಇರ್ಬೋದೇನೋ, ಅಷ್ಟು ಶ್ರೀನಾಥ್ ಅವ್ರ ಮೊದಲನೇ ಪಿಕ್ಚರ್ ಅದು. ನನಗೆ ಗೊತ್ತಿರೋಂಗೆ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ, ಬಟ್ ನನಗಿರೋ ಒಂದು ಮಾಹಿತಿ ಪ್ರಕಾರ ಲಗ್ನ ಪತ್ರಿಕೆ ಶ್ರೀನಾಥ್ ಸರ್ದು ಫಸ್ಟ್ ಪಿಕ್ಚರು. ಆ್ಯಂಡ್ ಅದರಲ್ಲಿ ಇನ್ನೊಂದು ಪ್ರಯೋಗ ಮಾಡಿದ್ರಮ್ಮ, ಬಹುಶಃ ನಿಮಗೆ ಗೊತ್ತಿದೆಯೋ ಅಲ್ಲೋ ಗೊತ್ತಿಲ್ಲ, ಅದಿದೆ ಇವತ್ತಿಗೂ ಸ್ಕ್ರೀನಲ್ಲಿ. ಉದಯ್ ಶಂಕರ್ ಅವರು ಶಿವರಾಮಣ್ಣನ ಇಟ್ಬಿಟ್ಟು ಈ ಲಾರಲ್ ಆ್ಯಂಡ್ ಹಾರ್ಡಿ ಕಾನ್ಸೆಪ್ಟ್ನ ಮಾಡಿದರು ಕಾಮಿಡಿ. ಅದು ಆಮೇಲೆ ಬಲು ಅಪರೂಪ ನಮ್ಮ ಜೋಡಿ ಎಂಥ ಕಚೇರಿಗೂ ನಾವು ರೆಡಿ, ಅದು ಆಮೇಲೆ ಬಲೆ ಅದೃಷ್ಟವನ್ನೆಲ್ಲ ಆ ಕಾಂಬಿನೇಷನ್ ರಿಪೀಟ್ ಮಾಡಿದ್ರು. ಬಟ್ ಅದನ್ನು ದುರಂತ ಅಂದರೆ ನಾವು ಇಂಡಸ್ಟ್ರಿಯವ್ರುಗಳಲ್ಲಿ ಅವತ್ತಿಗೆ ಯಾರೂ ಅದನ್ನು ಕಂಟಿನ್ಯೂ ಮಾಡಿಲ್ಲ. ಯಾಕೆಂದರೆ ಶಿವರಾಮಣ್ಣ ಅವ್ರು ಬ್ಯುಸಿ ಆದರು, ಉದಯ್ ಶಂಕರ್ ಸರ್ ಅವ್ರು ಬ್ಯುಸಿ ಆದರು. ಬಟ್ ರವಿಯಣ್ಣ ಆ ಕಾನ್ಸೆಪ್ಟ್, ಈ ಲಾರಲ್ ಆ್ಯಂಡ್ ಹ್ಯಾರ್ಡಿ ಏನು ಇಂಗ್ಲೀಷ್ ಪಿಕ್ಚರಲ್ಲಿ ಒಂದು ಬರ್ತಾ ಇತ್ತು, ಅದನ್ನು ಲಗ್ನ ಪತ್ರಿಕೆ ಮೂಲಕ ಅವರು ಮಾಡಿದರು. ಆ್ಯಂಡ್ ನಿರ್ಮಾಪಕರಾದ ಮೇಲೆ ರವಿಯಣ್ಣ ಅಂದರೆ ಮನೆ ಮಠ ಎಲ್ಲ ಅಡ ಇಟ್ಬಿಟ್ಟು ಸಿನಿಮಾಗಳು ಮಾಡೋರಂತೆ. ಬೇರೆಯವ್ರು ಕೇಳ್ತಾ ಇದ್ರು, ಯಾಕೆ ಹಿಂಗೆ ಮಾಡ್ತೀರಾ ನೀವು ಅಂತ. ಅವ್ರು ಹೇಳಿದ್ರು, ನಮ್ಗೆ ಬೇರೆ ಏನೂ ಗೊತ್ತೇ ಇಲ್ವಲ್ಲ, ಏನು ಮಾಡ್ತೀರಾ, ನಮ್ಗೆ ಗೊತ್ತಿರೋದೇ ಇದು ಒಂದು ಪಿಕ್ಚರ್ ಮಾಡೋದು, ಡೈರೆಕ್ಷನ್ ಮಾಡೋದು, ಅದು ಬಿಟ್ಟರೆ ನಮ್ಗೆ ಇನ್ನೇನು ಗೊತ್ತಿಲ್ಲ ಅಂತ ಹೇಳೋರು. ತುಂಬ ಕಷ್ಟ ನೋಡಿದ್ದಾರೆ, ಅಮ್ಮ ಅಪ್ಪನೂ ತುಂಬ ಕಷ್ಟ ನೋಡಿದ್ದಾರೆ. ನಾವು ಅವ್ರ ಜೊತೆಲೇ ಇದ್ವಲ್ಲ, ಎಲ್ಲ ನೋಡಿದ್ದೀವಿ, ಎಲ್ಲ ಕಷ್ಟನೂ ನೋಡಿದ್ದೀವಿ, ಎಲ್ಲ ಥರನೂ ಆಗಿದೆ. ಬಟ್ ಅದೇ ಕೊನೆಗೆ ನಮಗೆ ಅಪ್ಪನಿಗೆ ಅದೊಂದು ಗೌರ್ನಮೆಂಟಿಂದ ಒಂದು ಸೈಟ್ ಕೊಟ್ಟರು. ಅವರು ಈಸ್ ಎ ಗೋಲ್ಡ್ ಮೆಡಲ್ ವಿನ್ನರ್ ಅಲ್ವಾ, ಸೈಟ್ ಕೊಟ್ಟರು JP ನಗರಲ್ಲಿ. ಅದನ್ನು ನಾವು ಅಲ್ಲೇ ಮಾರಿಬಿಟ್ಟು, ಇಲ್ಲಿ ನಮ್ಮ ಆಂಟಿ ಅವರೆಲ್ಲ ಇದ್ದರು ಅಂದ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿ ಜಾಗ ತೊಗೊಂಡು ಈ ಮನೆ ಹೊರಮಾವಿಗೆ ಬಂದ್ವಿ ನಾವು. ಓಕೆ. ಆ್ಯಂಡ್ ರವಿಯಣ್ಣ ನಿರ್ಮಾಣ ಮಾಡಿದಂಥ ಸಿನಿಮಾಗಳು ಸ್ನೇಹಿತರೆ, ಅಂದರೆ ನನಗೆ ನನ್ನ ಒಂದು ಜ್ಞಾಪಕ ಇರೋಷ್ಟು ನಾನು ಮಾತಾಡ್ತೀನಿ. ಅದಕ್ಕೆ ಹಿಂದಿನ ಪಿಕ್ಚರ್ಗಳು 639 ಎಲ್ಲ ನನಗೆ ಅದರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಸೊ ಗೊತ್ತಿಲ್ಲದೆ ನಾನು ತಪ್ಪು ಪ್ರಶ್ನೆಗಳನ್ನು ಕೇಳೋಕ್ಕೆ ಇಷ್ಟ ಇಲ್ಲ, ತಪ್ಪಾಗಿ ಮಾತಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಈಗಾಗಲೇ ತಿಳಿಸೋಕ್ಕೆ ಶ್ರೀನಾಥ್ ಅವರು ಲಗ್ನ ಪತ್ರಿಕೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಅಂತ ನಾನು ಎಲ್ಲ ಓದಿದ್ದು ಜ್ಞಾಪಕ ನನಗೆ. ಸೊ ತಪ್ಪಿದರೆ ಕ್ಷಮಿಸಿ, ಮತ್ತೊಮ್ಮೆ ಅದನ್ನು ತಿಳಿಸ್ತಾ ಇದ್ದೀನಿ. ಆಮೇಲೆ ನನಗೆ ಜ್ಞಾಪಕ ಇರೋದು ರಾಧಾ ರವಿ ಸಂಸ್ಥೆ. ಅಂದರೆ ನಿಮ್ಮ ತಂದೆ ತಾಯಿ ಇಬ್ಬರ ಹೆಸರಲ್ಲೂ ಸೃಷ್ಟಿಯಾದ ಹುಟ್ಟುಕೊಂಡ ನಿರ್ಮಾಣ ಸಂಸ್ಥೆ. ಆ ಸಂಸ್ಥೆಯಿಂದ ಇಫ್ ಐ ಆಮ್ ನಾಟ್ ರಾಂಗ್ ಮೊದಲನೇ ಚಿತ್ರ ತಯಾರಾಗಿದೆ, ಮುತ್ತೈದೆ ಭಾಗ್ಯ. ಹೌದು. ಟೈಗರ್ ಪ್ರಭಾಕರ್ ಅವರು, ಅಂದರೆ ಪ್ರಭಾಕರ್ ಅಂದರೆ ಒಂದು ಆ್ಯಕ್ಷನ್ನು, ಟೈಗರು, ಜಿದ್ದು ಅಂತ ಎಲ್ಲ ಇರೋ ಸಂದರ್ಭದಲ್ಲಿ ಪ್ರಭಾಕರ್ ಅವ್ರ ಹತ್ರ ಒಂದು ಫ್ಯಾಮಿಲಿ ಪಿಕ್ಚರ್ ಮಾಡಿಸಿದ್ರು ರವಿಯಣ್ಣ. ಏನಾದರೂ ಪ್ರಭಾಕರ್ ಅವರು ಅಷ್ಟೇ, ನಾನೇನು ಜಾಸ್ತಿ ಅವ್ರ ಜೊತೆ ಮಾತಾಡಿಲ್ಲ, ಬಟ್ ಸಚ್ ಎ ನೈಸ್ ಪರ್ಸನ್, ಈ ಸಚ್ ಎ ನೈಸ್ ಜೆಂಟಲ್ಮೆನ್ನು. ಒಂದು ಗತ್ತು ಇತ್ತು ಅವ್ರಿಗೂ,
ಅದೊಂದು ಮಾಡಿದ್ರು. ಯಾರೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಆ ಥರ ಒಂದು ಪಿಕ್ಚರ್ ಬರುತ್ತೆ, ಪ್ರಭಾಕರ್ ವಿಲನ್ ಕ್ಯಾರೆಕ್ಟ್ರ್ ಹೋಗ್ಬಿಟ್ಟು ಈ ಥರ ಸೋಬರ್ ಕ್ಯಾರೆಕ್ಟ್ರು ಮಾಡ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಬಟ್ ಚೆನ್ನಾಗಿ ಹೋಯ್ತು ಪಿಕ್ಚರ್ ಅದು. ಮುತ್ತೈದೆ ಭಾಗ್ಯ ಮಾಡಿದ್ರು, ಮಾವನೋ ಅಳಿಯನೋ ಮಾಡಿದ್ರು. ಮತ್ತು ಆ್ಯಂಡ್ ಇಲ್ಲಿ ಒಂದು ಮಾತಾಡಲೇಬೇಕಾಗಿರೋ ಮಿಥಿಲೆಯ ಸೀತೆಯರು, ಅದೇ ನಾನು ಅದೇ ಮಾತಾಡೋಕೆ ಬಂದೆ. ಅಂದರೆ ಇಲ್ಲಿ ಮಾತಾಡಲೇಬೇಕಾಗಿರೋ ವಿಚಾರಗಳಂದ್ರೆ ಜಂಬೂ ಸವಾರಿ ಮಾಡಿದ್ರು, ಜಂಬೂ ಸವಾರಿ ಮಾಡಿದ್ರು, ಆಮೇಲೆ ಹರಕೆಯ ಕುರಿ ಮಾಡಿದ್ರು. ಎರಡಕ್ಕೂ ಸ್ವರ್ಣಕಮಲ ಬಂತು ಅಂತ ಕಾಣುತ್ತೆ. ನ್ಯಾಷನಲ್ ಜಂಬೂ ಸವಾರಿಗೆ ಸ್ವರ್ಣಕಮಲ, ಹರಿಕೆ ಕುರಿಗೆ ರಜತ್ ಕಮಲ. ನಾನು ಏನು ಹೇಳಕ್ಕೆ ಬಂದೆ ಅಂತಂದರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. ಹೌದು ನೋಡಿ, ರವಿ ಅಣ್ಣನ ಪ್ರತಿಯೊಂದು ಕನಸಿಗೂ ಅವರು ಜೊತೆ ಆದರು. ಇವಾಗ ಮುತ್ತೈದೆ ಭಾಗ್ಯದಲ್ಲೂ ವಿಷ್ಣು ಸರ್ ಒಂದು ಪುಟ್ಟ ಪಾತ್ರ, ಒಂದು ಕಮಿಷನರ್ ಪಾತ್ರದಲ್ಲಿ ಕಾಣಿಸ್ಕೊಂಡ್ರು. ಹೌದು. ಸ್ವರ್ಣಕಮಲ್ ಬಂದಾಗ ಇದು ಬಂದಾಗ ನನ್ನ ಕಳಿಸಿದ್ರು ಇಲ್ಲಿ ಕಂಠೀರವ ಸ್ಟುಡಿಯೋ ಇದೆಯಲ್ಲ ಯಶವಂತಪುರ, ಅಲ್ಲಿಗೆ ಹೋಗಿದ್ದೆ ನಾನು. ನನ್ನ ಕೈಲಿ ಮೆಡ್ಲು ಕೊಟ್ಟು ಕಳಿಸಿದ್ರು. ವಿಷ್ಣುವರ್ಧನ್ ಅವರು ಒಂದು ಶೂಟಿಂಗಲ್ಲಿದ್ದರು, ತೊಗೊಂಡೋಗಿ ತೋರ್ಸಮ್ಮ ಅಂತ ಕಳಿಸಿದ್ರು. ಅಪ್ಪಂಗೆ ಬರೋಕ್ಕಾಗಿಲ್ಲ, ಏನೋ ಮಾಡ್ತಾ ತೊಗೊಂಡೋದೆ. ಎಲ್ಲರ ಮುಂದೆ ಆ ಮೆಡಲ್ನ ಹಿಂಗೆ ಇಟ್ಕೊಂಡು ವಿಷ್ಣುವರ್ಧನ್ ಅವರು ಅದಕ್ಕೆ ಕಿಸ್ ಮಾಡಿ, ಹೀಗೆ ಸಚ್ ಎ ನೈಸ್ ಹಂಬಲ್ ಪರ್ಸನ್ ಹಿ ವಾಸ್. ಕಿಸ್ ಮಾಡಿ ಎಲ್ಲ ಮಾಡಿ, ಚೆನ್ನಾಗಿದ್ದೀರಾ ಹಾಗೆ ಮಾತಾಡಿಸ್ತಾ ಇದ್ದಿದ್ದು. ಅವ್ರು ಯಾರೇ ಬರಲಿ ಏನೇ ಬರಲಿ ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಅಂತೆಲ್ಲ ಮಾತಾಡಿಸಿ ಆಮೇಲೆ ಮೆಡ್ಲು ಕೊಟ್ಟರು ನನಗೆ ವಾಪಸ್ಸು. ಅಲ್ಲ, ನಾನೇನು ಹೇಳೋದಕ್ಕೆ ಬಂದೆ ಅಂದರೆ, ನೋಡಿ ರವಿ ಅಣ್ಣನ ಮೇಲೆ ವಿಷ್ಣು ಸರ್ಗೆ ಎಷ್ಟು ಒಂದು ಪ್ರೀತಿ ಅಂದರೆ, ಮುತ್ತೈದೆ ಭಾಗ್ಯನಲ್ಲಿ ಒಂದು ಪುಟ್ಟ ಪಾತ್ರದಲ್ಲಿ ಕಾಣಿಸ್ಕೊಂಡ್ರು. ಓಪನಿಂಗು ಪ್ರಭಾಕರ್ ಅವ್ರಿಗೇನೋ ಒಂದು ಒಂದು ಕಮಿಷನರ್ ಪಾತ್ರ. ಮಿಥಿಲೆಯ ಸೀತೆಯರಲ್ಲೂ ವಿಷ್ಣು ಸರ್ ಕಾಣಿಸ್ಕೊಂಡ್ರು, ಹರಕೆಯ ಕುರಿಯಲ್ಲೂ ಕಾಣಿಸ್ಕೊಂಡ್ರು ವಿಷ್ಣು ಸರ್. ಅಂದರೆ ರವಿ ಅಣ್ಣನ ಎಲ್ಲ ಪ್ರಯತ್ನಗಳಲ್ಲೂ ವಿಷ್ಣು ಸರ್ ಹಿಂದೆ ಜೊತೆಗೇ ಇದ್ದರು. ಹೌದು. ಅವ್ರದ್ದು ಒಂದು ವಾಚ್ ಇದೆ ಇವತ್ತು ನಮ್ಮ ಹತ್ರ. ಒಂದ್ಸಲಿ ಅಪ್ಪ ಅವ್ರ ಮನೆಗೆ ಹೋದಾಗ ವಾಚ್ ಕಟ್ಕೊಂಡು ಹೋಗಿರ್ಲಿಲ್ವಂತೆ. ಏನು ರವಿ ಅಣ್ಣ ವಾಚ್ ಕಟ್ಕೊಂಡಿಲ್ವಾ ಅಂದ್ರಂತೆ. ಅಯ್ಯೋ ಏನೋ ತಕ್ಷಣ ಕೈಯಲ್ಲಿರೋ ವಾಚ್ ಬಿಚ್ಚಿ ಅಪ್ಪನ ಕೈ ಕಟ್ಟಿದ್ದಾರೆ. ಆ ವಾಚ್ ಇದೆ ಇವತ್ತು ನನ್ನ ಹತ್ರ. ತೋರಿಸಿಮ್ಮ ಇದ್ರೆ ತೋರಿಸ್ತೀನಿ, ಇಲ್ಲೇ ಇದೆ. ಥ್ಯಾಂಕ್ ಯು ಇದನ್ನು ತೋರಿಸೋದಕ್ಕೆ. ಥ್ಯಾಂಕ್ ಯು. ಇಲ್ಲ ಇಟ್ಕೊಂಡಿರ್ತೀನಿ, ವಿಷ್ಣು ಸರ ಜೊತೆಗಿದ್ದಂಗಿರುತ್ತೆ ಪ್ರೋಗ್ರಾಮಲ್ಲಿ, ಇಲ್ಲಿರಲಿ ಇದು ಇಂಟರ್ವ್ಯೂ. ಎಸ್ ಮಾ, ಈ ರೀತಿ ವಿಷ್ಣು ಸರ್ ಹಾಗೂ ರವಿ ಅಣ್ಣನ ಒಂದು ಸಂಬಂಧ. ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, ನಿಮ್ಮ ತಂದೆಯವರು ನಿರ್ದೇಶನ ಮಾಡಿದಂಥ ಮಿಥಿಲೆಯ ಸೀತೆಯರು ಸಿನಿಮಾ ಮಧ್ಯ ವಯಸ್ಸಿನ ಒಂದು ಸಾಮಾನ್ಯ ಜನರ, ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಗಳ ಮನಸ್ಸಿನಲ್ಲಿ ಆ ಸಿನಿಮಾ ಎಷ್ಟು ಪರಿಣಾಮ ಬೀರಿತ್ತು ಅಂತಂದರೆ, ಸೋಮಶೇಖರ್ ರಾವ್ ಅವ್ರ ಸಾರ್ನ ನೋಡಿದ್ರೆ ಕೋಪ ಬರೋದು ಎಲ್ರಿಗೂ. ಎಂಥ ಬೇಜವಾಬ್ದಾರಿ ತಂದೆ, ಒಂದು 3 ಹೆಣ್ಮಕ್ಳಿಗೂ ಮದುವೆ ಮಾಡಲಿಲ್ಲ ಅಂದರೆ ಎಲ್ಲರೂ ಆ ಪಾತ್ರಗಳ ಜೊತೆಗೆ ಕನೆಕ್ಟ್ ಆಗ್ಬಿಟ್ರು. ಕರೆಕ್ಟ್. ಆ ಶೂಟಿಂಗು ನೋಡಿದ್ದು ಅವಾಗ ಸ್ವಲ್ಪ ನೀವು ದೊಡ್ಡವರಾಗಿರ್ತೀರ, ಏನಾದರೂ ಜ್ಞಾಪಕ ಇದೆಯಮ್ಮ ಯಾವ ರೀತಿ ಇತ್ತು ಏನು ಅಂತ? ರವಿ ಅಣ್ಣ ಅವರು ಫಸ್ಟು ತೂಗುದೀಪ ಮಾಡಿದ್ರು, ಲಗ್ನಪತ್ರಿಕೆ ಮಾಡಿದ್ರು. ಅಣ್ಣವರ 100ನೇ ಸಿನಿಮಾ ಭಾಗ್ಯದ ಬಾಗಿಲು ಮಾಡಿದ್ರು. ಭಾಗ್ಯದ ಬಾಗಿಲು ಮಾಡಿದಾಗ ಕೆಲವು ಅಂದ್ಕೊಂಡಂಥ ವ್ಯಾಪಾರ ದೃಷ್ಟಿಯಿಂದ ಆಯಿತೋ ಆಗಿಲ್ವೋ ಗೊತ್ತಿಲ್ಲ, ಅದಾಗದೇ ಇದ್ದಾಗ ಕೆಲವರು ರವಿ ಅಣ್ಣನಿಗೆ ಅಣ್ಣವ್ರಿಗೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತೆಲ್ಲ ಹಬ್ಬಿಸ್ಬಿಟ್ರು ಇಂಡಸ್ಟ್ರಿನಲ್ಲಿ.